ನೋಡ್ರಿ ನಮ್ಮ ಮನೆಯವ್ರ ಗುಂಡು ಹೊಡ್ಸ್ಯಾರ ಇವತ್ತ. ನಮ್ಮ ಕೃಷ್ಣಪ್ರಿಯ ಅಂದ್ರೆ ಜೋಳ ತೆಗಿಸಿದ್ವಿ, ಅದನ್ನ ವಿಡಿಯೋ ಹಾಕ್ತೀನಂತ, ಮಿಸ್ ಮಾಡ್ದೆ ನೋಡ್ರಿ. ನನ್ನ ಪ್ರೀತಿಯಾದ ಅತ್ತೆ ಆದವರು ನನ್ನ ಅಡಿಗೆ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡ್ತಾರೆ. ಅಷ್ಟವ್ರಿಗೆ ಏನ್ ಕೊಟ್ರು ಕೂಡ ಚೆನ್ನಾಗಿರುತ್ತೆ ಅಂತ ಹಂಗಿತ್ತು. ಹೆಂಗಿತ್ತು ಅಂದ್ರೆ ಏನ್ ಹೇಳ್ಬೇಕು. ಅಪ್ಪಲತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಡ್ರು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ ನೋಡ್ರಿ ಇದಕ್ ಹೊಂಟಿವಿ, ಮಂತ್ರಾಲಯಕ್ಕೆ ಹೊಂಟಿವಿ. ಅಂದ್ರ ನನ್ ಮಗ ಜೋಳ ತೆಗ್ಸೋದಿತ್ತ, ಹೊಂಟಿವಿ. ನಾಳೆಗೆ ತೆಗಿಸ್ತೀವಿ. ವಿಡಿಯೋನ ಪೂರ್ತಿ ಕಂಟಿನ್ಯೂ ಮಾಡ್ತೀನಿ ಅಂತ ನಾಳೆ ಮತ್ ಇವತ್ತ ಹಂಗೆ ನೋಡ್ತಾ ಇರ್ರಿ. ನನ್ನ ಹೆಂಡತಿ ಅವ್ರ ಮನೆ ಇಲ್ಲೇ ಬರುತ್ತೆ. ಅವರು ಅಡಿಗೆ ಇಲ್ಲಿ ಅಲ್ಲ, ಇಲ್ಲಿ ಕೋತ್ನಾಳ್ ಹತ್ರ ಆಪಲ್ ಪರಿ ಅಂತೇಳಿ. ಸೊ ಇವ್ರು ಮಮ್ಮಿ ಚಪಾತಿ ಚಿತ್ರಾನ್ನ ತಂದ್ರು, ಅದು ರಾತ್ರಿ ಬರುತ್ತಂತ ಹಂಗೆ ಇಟ್ಟಿದೀವಿ. ಈಗ ನಮ್ ಫ್ರೆಂಡ್ ಅಂಬು ಮಾಡಿರೋದನ್ನ ಊಟ ಮಾಡಿದೀವಿ, ಚೆನ್ನಾಗಾಗಿತ್ತು. ಇವ್ನು ಹೇಳಿದ್ದೆಲ್ಲ ಸುಳ್ಳು ಅಂತ. ಇವ್ನು ಹೇಳಿದ್ದೆಲ್ಲ ಸುಳ್ಳಲ್ಲ, ಅಡಿಗೆ ಮಾಡ್ಕೊಂಡ್ ಬಂದಿದ್ ನಾನೇ. ಬಟ್ ಹೆಂಗಿತ್ತೋ ಗೊತ್ತಿಲ್ಲ, ಎಲ್ರು ಊಟ ಮಾಡಿದ್ರು. ಬಟ್ ಟೇಸ್ಟ್ ಹೇಗಿದೆ ಅಂತ ಯಾರಿನ ನಿಮಗೂ ಗೊತ್ತಿಲ್ಲ. ಹೋಯ್ತು ಸಿದ್ದು, ಟೇಸ್ಟ್ ಕರೆಕ್ಟ್ ಆಗಿತ್ತು, ಬಟ್ ಸ್ವಲ್ಪ ಉಪ್ಪು ಕಡಿಮೆ ಅಂದ್ರಿಂದ ಟೇಸ್ಟ್ ಅನ್ಸ್ಲಿಲ್ಲ. ನನ್ನ ಪ್ರೀತಿಯಾದ ಅತ್ತೆ ಆದವರು ನನ್ನ ಅಡಿಗೆ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡ್ತಾರೆ. ಅತ್ತೆ ಅವರೇ, ಹೇಗಿತ್ತು ನಮ್ಮ ಅಡಿಗೆ? ಅಷ್ಟವ್ರಿಗೆ ಏನ್ ಕೊಟ್ರು ಕೂಡ ಚೆನ್ನಾಗಿರುತ್ತೆ ಅಂತ ಹಂಗಿತ್ತು. ಹೆಂಗಿತ್ತು ಅಂದ್ರೆ ಏನ್ ಹೇಳ್ಬೇಕು. ಇನ್ನೊಂದು ಅಡಿಗೆ ಮಾಡ್ಕೊಂಡ್ ಬರ್ಬೋದು ನಿಮಗೆ. ಉಪವಾಸ ಇದ್ರೆ ಹಂಗೆ ಇರ್ಬೇಕು. ನೀವು ಇನ್ನೊಂದ ನೀವು ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿನಿ, ಟೇಸ್ಟ್ ಹೇಳಿಲ್ಲ ಅಂದ್ರೆ ಹಂಗ ಹೇಳ್ಬೇಕು. ಟೇಸ್ಟ್ ಏನಂತ ಹೇಳ್ಬೇಕು. ಟೇಸ್ಟ್ ಇದ್ರೆ ಟೇಸ್ಟ್ ಇದೆ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ಆದ್ರೂ ನಿಮಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅಂತ ಗ್ಯಾರಂಟಿ ಆಯ್ತು. ಥ್ಯಾಂಕ್ ಯು. ನೀನೋಗಿ ಹಿಂಗೋಗಿ ಮ್ಯಾಲೋಗಿ. ನೀನ್ ಆರ್ಸ ಸ್ಮೆಲ್ ರಾಜು ಅವ್ರ ಮಗಗ ಆಡ್ಸಕತ್ತನ್ರಿ. ರಾಜಮ್ಮ ಹೆಂಗಿರ್ತಾವ ಮಂತ್ರಾಲಯ? ಚೆನ್ನಾಗೈತಿ. ಇನ್ನ ನಾಳೆ ಐತಿ, ನೋಡೋಣ ಹೆಂಗೈತಿ. ಕೃಷ್ಣಪ್ರಿಯ ಅಂದು ಜವಾಬ್ ಬಂದಿವಿ. ಇದೇ ಫಸ್ಟ್ ಟೈಮ್ ನೈಟ್ ಹಾಲ್ಟಿಗೆ ಬಂದಿರೋದು. ಬಾಳ ಚಳಿ ಐತಿ. ನೋಡೋಣ ನಾಳೆ. ನಮ್ಮ ಹಸ್ಬೆಂಡ್ ಫುಲ್ ಹ್ಯಾಪಿ ಆಗಿದಾರ, ಮಕ್ಳ ಜೊತೆ ಆಟ ಆಡ್ತಿದಾರ. ಚೆನ್ನಾಗಿದೆ, ಮಕ್ಕಳೆಲ್ಲ ಫುಲ್ ಹ್ಯಾಪಿ ಆಗಿದಾರ. ಸ್ವಲ್ಪ ನಿನ್ ಬ್ಯಾಕ್ ಹಿಂದಗಡೆ ತಿರುಗಿದ್ರೆ ಅಲ್ಲೊಂದು ಫುಲ್ ಏನ್ ಮಾಡೋದು, ಬಡಪಾಯಿಗಳು. ಆದ್ರೂ ಬ್ಯಾಚುಲರ್ ಲೈಫ್ ಈಸ್ ವೆರಿ ಬೆಸ್ಟ್. ಮಸ್ತ್ ಸ್ಕೂಲ್ ಐತಿ. ಅಂಬು ಅಣ್ಣ ಹಂಗೆ, ಅವ್ರ ಅಂಬು ಅಣ್ಣ ಅಂತ ಅವ್ರೆಲ್ಲ ಹಂಗೆ ಹೇಳ್ತಿರ್ತಾರ. ಬಟ್ ಅವ್ರ ತುಂಬಾ ಜನ ಇದಾರ, ಹೊರಗಡೆ ಬಂದಿಲ್ಲ. ನನ್ ಮಗ ನೋಡ್ರಿ ಫುಲ್ ಹ್ಯಾಪಿ ಆಗಿದ್ದಾನೆ. ಅವ್ರಿಗಂತೂ ಫುಲ್ ಬಿಸಿ ಆಗೇನ್ರಿ. ಈಗ ಎಂಗೇಜ್ಮೆಂಟ್ ಅಲ್ಲ, ಎಂಗೇಜ್ಮೆಂಟ್ ಆಗಿದೆ. ಫುಲ್ ಬಿಸಿ ಆಗಿರ್ತಾನೆ.
ಫುಲ್ ಆಟ ಆಡಕತ್ತಾರ ನೋಡ್ರಿ, ಫ್ಯಾಮಿಲಿ ಎಲ್ಲ ಸೇರಿ ಆಡಕತ್ತಾರ. ಸ್ವಲ್ಪ ಗೀತಾ ಮಲ್ಕೊಂಡಳ್ರಿ, ಫುಲ್ ಟೈರ್ಡ್ ಆಗ್ಯಾಳ. ಹೀಗಾಗಿ ಗೀತಾ ಬರಕೆಲ್ಲ ಮಲ್ಕೊಂಡಾಳ ರೂಮಲ್ಲಿ. ಮಂತ್ರಾಲಯಕ್ಕೆ ಬಂದೀವಿ ನಾವು, ಖುಷಿಯಾಗಿದ್ದೀವಿ. ಏನ್ ಮಾಡಾಕತ್ತೀರಪ್ಪ ನೀವು? ಐ ಕಿತ್ತಿದ್ಯಾಪ ಆಯ್ತು ಗುಂಡ ಅದು. ನೀವೇನ್ ಮಾಡಾಕತ್ತೀರಿ? ನಾವು ಆಡಕತ್ತೀವಿ. ಆಡಕತ್ತೀರನ? ಯಾಕೆ ಕಿತ್ತೀರಿ? ನಿಮ್ಮ ಅಣ್ಣ ಏನ್ ಮಾಡಾಕತ್ತಾನ ಇಲ್ಲಿ? ನೋಡ್ತಾ ಇರೋ ಮಂತ್ರಾಲಯದಲ್ಲಿ ಕಾಣ್ತಾ ಇದೆ. ಅಪ್ಪಲತ್ತೆ ಅಪ್ಪ ಫೋನ್ ನಮ್ಮ ಮೊಬೈಲ್ ಐತೆ ನೋಡು. ನೋಡ್ರಿ ನಮ್ಮ ಮನೆಯವ್ರ ಗುಂಡು ಹೊಡ್ಸ್ಯಾರ. ಇವತ್ತು ನಮ್ಮ ಕೃಷ್ಣಪ್ರಿಯ ಅಂದ್ರೆ ಜೋಳ ತೆಗ್ಸಿದ್ವಿ, ಅದನ್ನ ವಿಡಿಯೋ ಹಾಕ್ತೀನಂತ, ಮಿಸ್ ಮಾಡಿದೆ ನೋಡ್ರಿ. ಬಂದೀವ್ರಿ, ಜಸ್ಟ್ ಬಂದೀವಿ. 1-7:15 ಗಂಟೆ ಆಗಿತ್ತು ಬಂದಾಗ. ನಮ್ಮೂರಿಗೆ ರೀಚ್ ಆದಾಗ ಇನ್ನು ಡ್ರೆಸ್ಸನ್ನು ಚೇಂಜ್ ಮಾಡಿಲ್ಲ, ಮಾಡ್ಬೇಕು. ಈ ಸದ್ದ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ನನ್ನ ಧ್ವನಿನೂ ಸ್ವಲ್ಪ ಹೋಗ್ಬಿಟ್ಟೈತಿ. ಅಂದ್ರೆ ಮಂತ್ರಾಲಯಕ್ಕೆ ಹೋದ ಹಿಂದಿನ ದಿನ ನೆಗಡಿ ಬಂದುಬಿಟ್ಟಿತ್ತು ನನಗೆ. ಅದಕ್ಕೆ ಹಂಗಾಗಿ ಮಾತಾಡೋಕ್ಕಾಗೋಲಾಗಿತ್ತು. ನಾನು ವ್ಲಾಗ್ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ನಮ್ಮ ಮನೆಯವರು ಜಾಸ್ತಿ ಮಾಡ್ಯಾರ. ಅವ್ರದ್ದು ಮುಡಿ ತೆಗ್ಸಿದ್ರು ಅವರು, ಅಂದ್ರೆ ಇನ್ನು ಕೂದಲ ಬಿಟ್ಟಿದ್ರು ಅವರು. ಇದಕ್ಕೆ ಅಂತೇನು ಬಿಟ್ಟಿದ್ದಿಲ್ಲ, ಹಂಗೆ ಸುಮ್ಮ ಬಿಟ್ಟಿದ್ರೆ ನನ್ನ ಮಗಳದೂ ಜವಳ ತೆಗ್ಸೋದಿತ್ತಲ್ಲ, ಹಾಗಾಗಿ ಅವರು ನಾನು ಅಲ್ಲೇ ತೆಗ್ಸ್ಕೊತೀನಿ ಬಿಡು ಅಂತೇಳಿ ಅವರು ತೆಗ್ಸ್ಕೊಂಡ್ರೆ. ಏಕಿದು ನಮ್ಮ ಅಮ್ಮಕ್ಕಂದೂ ಅಲ್ಲೇ ತೆಗ್ಸೀವಿ. ತೆಗ್ಸಿದ್ಮೇಲೆ ಇನ್ನು ಆಕಿದು 1 ವರ್ಷ ಆಗಲಿ ಕಂಪ್ಲೀಟ್ ಆದಮೇಲೆ ಆಕಿಗೂ ಪೂರ ಬೋಳ ಮಾಡಿಸ್ಬೇಕು. ಇವ್ರು ನಮ್ಮ ಮನೆಯವ್ರಂತೂ ಬೋಳ ಆಗಿಬಿಟ್ಟಾರ. ಈಗ ನಾನು ಅಂದಿದ್ಮೇಲೆ ಲಾಸ್ಟ್ ವಿಡಿಯೋದಾಗ ಬೋಳ ಅಕ್ಕಿ ತಡಿನ 2 ದಿನ ಅಂಥೇಳಿ ಆಗ್ಯಾರಿ. ಇವತ್ತು ಗುರುವಾರ ದಿನ ತೆಗ್ಸೀವಿ. ಅವರು ತಕ್ಕೊಂಡಾರ. ಏಕಿದು ಜೋಳ ತೆಗ್ಸಿದ್ವಿ. ಅವ್ರದ್ದಂದ್ರೇನು ಅದ ದೇವ್ರಿಗೆ ಅಂತೇನು ಬಿಟ್ಟಿದ್ದಿಲ್ಲ, ಸುಮ್ಮ ಹಂಗೆ ಬಿಟ್ಟಿದ್ರು ಅವ್ರು. ಫ್ಯಾಷನ್ ಅಂತೇ ಬಿಟ್ಟಿದ್ರೆ. ಮತ್ತೀಗ ಅಕ್ಕಿದು ತೆಗ್ಸಾಕತ್ತೀವಿ ಬಿಡು ಅಂತೇಳಿ ನಾನು ಅಲ್ಲೇ ತೆಗೆಸ್ಕೊತೀನಿ ಅಂತಂದ್ರೆ ಆಯ್ತಾಳಂತೆ, ನಾನು ತೆಗೆಸ್ಕೊಂಬಿಡು ಅಲ್ಲೇ ಅಂತಂದೆ. ನೋಡ್ರಿ, ನೆಗಡಿ ನಂಗೆ ಯಾವಾಗೂ ಇಷ್ಟು ವಾಯ್ಸ್ ಚೇಂಜ್ ಆಗೇ ಇಲ್ಲ, ಬಟ್ ಈ ಸಲ ಯಾಕೋ ಏನೋ ಆಗ್ಬಿಟ್ಟೈತಿ, ವಾಯ್ಸ್ ಚೇಂಜ್ ಆಗೈತಂದ. ಈಗೂ ಮಾತಾಡೋಕ್ಕಾಗವಲ್ದು, ಗಂಟಲ್ದಾಗ ಒಂಥರ ಏನೋ ಸಿಕ್ಕಾಕೊಂಡಾಗತ್ತೆ ಫೀಲ್ ಬರತೈತಿ. ಈಗ ನಿನ್ನೆ ಫ್ರೆಶ್ ಅಪ್ ಅದಾಗಬೇಕು. ಆಗಿ ಈಕಿನ ನಮ್ಮ ಮಗಳನ್ನ ಮಲಗಿಸ್ಬೇಕು. ಈ ಸದ್ದ ಮಲಗಿಸಿ ಮುಂದೆ ಅಡುಗೆ ಅದು ಮಾಡ್ಕೊಂಡು ತಿನ್ಬೇಕು, ಊಟ ಮಾಡ್ಬೇಕು. ಊಟ ಮಾಡಿ ಬಿಗ್ ಬಾಸ್ ನೋಡಿಲ್ಲ, ನಿನ್ನೆ ನೋಡೋಕ್ಕಾಗಲಿಲ್ಲ. ಅಲ್ಲಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣಂತ. 4ವರೆಗೆ ನೋಡ್ತಾಯಿರಿ, ನಗ್ತಾಯಿರಿ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ.